ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಗೀತಾ ನಿಗನ್ಗೌಡ್. ಶುಭೋದಯದ ಮತ್ತೊಂದು ನುಡಿಯೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ. ಇವತ್ತಿನ ಒಂದು ಶುಭೋದಯದ ನುಡಿ ಏನು ಅಂತ ಹೇಳಿದ್ರೆ ತಾಳ್ಮೆ ಮತ್ತು ಸಹನೆ. ನೋಡಿರಿ, ತಾಳ್ಮೆ ಮತ್ತು ಸಹನೆ ಮನುಷ್ಯನಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತದೆ ಅಂತ ಹೇಳಿದ್ರೆ, ನಾವು ಯಾವುದೇ ಕೆಲಸಗಳನ್ನು ಮಾಡಬೇಕಾದ್ರೆ ನಮ್ಮಲ್ಲಿ ತಾಳ್ಮೆ ಇರಬೇಕು ಮತ್ತು ಸಹನೆ ಇರಬೇಕು. ಅಂದಾಗ ಮಾತ್ರ ಆ ಒಂದು ಕಾರ್ಯವನ್ನು ಸಿದ್ಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ವಾಮಿ ವಿವೇಕಾನಂದರು ಏನು ಮಾಡ್ತಾರೆ ಅಂತಂದ್ರೆ 1888ರಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಅವ್ರು ಇಡೀ ಭಾರತವನ್ನು ಏನು ಮಾಡ್ತಾರೆ, ಪ್ರಯಾಣ ಮಾಡ್ತಾರೆ. ಭಾರತವನ್ನು ಪ್ರಯಾಣ ಮಾಡಿ ಕೊನೆಯದಾಗಿ ಭಾರತದ ಭವಿಷ್ಯಕ್ಕಾಗಿ ಏನು ಮಾಡ್ತಾರೆ, ಯೋಜನೆಗಳನ್ನು ರೂಪಿಸಲಿಕ್ಕೆ ಕನ್ಯಾಕುಮಾರಿಗೆ ತೆರಳುತ್ತಾರೆ. ಕನ್ಯಾಕುಮಾರಿಗೆ ತೆರಳಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಆ ಒಂದು ಬಂಡೆಯ ಮೇಲೆ ಧ್ಯಾನವನ್ನು ಮಾಡಲಿಕ್ಕೆ ಏನು ಮಾಡ್ತಾರೆ, ಬಯಸಿರ್ತಾರೆ ಅವರು. ಸೊ ಅದಕ್ಕಾಗಿ ಏನು ಮಾಡ್ತಾರೆ, ಅವರು 1888ರಲ್ಲಿ ಕನ್ಯಾಕುಮಾರಿಗೆ ತಲುಪಿದಾಗ ಆ ಒಂದು ಕನ್ಯಾಕುಮಾರಿಯ ಮಧ್ಯಭಾಗದಲ್ಲಿರ್ತಕ್ಕಂಥ ಆ ಬಂಡೆಯನ್ನು ಏನು ಮಾಡ್ತಾರೋ ತಲುಪಬೇಕಾಗಿರ್ತೈತಿ. ಆ ಬಂಡೆಯನ್ನು ತಲುಪಲಿಕ್ಕೆ ಏನು ಮಾಡ್ತಾರೋ ನಾವಿಕನ ಬಳಿಗೆ ಹೋಗಿ ನನ್ನನ್ನು ಅಲ್ಲಿ ರೀಚ್ ಮಾಡಿಸಪ್ಪ ಅಂತಂದು ಕೇಳ್ತಾರೆ. ಬಟ್ ನಾವಿಕ ಏನು ಮಾಡ್ತಾನೆ ಅಂತಂದ್ರೆ ಆ ದುಡ್ಡನ್ನು ಕೊಡದೆ ಏನು ಮಾಡೋಂಗಿಲ್ಲ, ಆ ಒಂದು ಅವರನ್ನು ದಡಕ್ಕೆ ಸೇರಿಸಂಗಿಲ್ಲ. ಯಾಕಂತ ಹೇಳಿದ್ರೆ ಅವನು ಸಹಿತ ಅದೇ ಹೊಟ್ಟೆಪಾಡಿಗಾಗಿ ಏನು ಮಾಡ್ತಾನಂದ್ರೆ ದೋಣಿಯನ್ನು ಹಾಯಿಸ್ತಿರ್ತಾನೆ. ಸೊ ಇಲ್ಲಿ ವಿವೇಕಾನಂದರ ಹತ್ರ ಯಾವುದೇ ದುಡ್ಡು ಇರೋದಿಲ್ಲ. ಅದಕ್ಕಾಗಿ ಏನು ಮಾಡ್ತಾರೆ ಅವರು, ನನ್ನ ಹತ್ರ ಯಾವುದೇ ದುಡ್ಡಿಲ್ಲ, ನನ್ನ ದಡ ಮುಟ್ಟಿಸು ಅಂತ ಕೇಳ್ಕೊತಾರೆ. ಬಟ್ ಅವನೇನು ಮಾಡೋಂಗಿಲ್ಲ ಅಂತಂದ್ರೆ ಆ ಒಂದು ದಡ ಮುಟ್ಟಿಸ್ಲಿಕ್ಕೆ ಏನು ಮಾಡೋಂಗಿಲ್ಲ, ಒಪ್ಕೊಳ್ಳೋದಿಲ್ಲ. ಅವಾಗ ಏನು ಮಾಡ್ತಾರೆ ಅವರು, ಸ್ವಾಮಿ ವಿವೇಕಾನಂದರು ಅಂತ ಹೇಳಿದ್ರೆ ಹಿಂದೆ ಮುಂದೆ ಯಾವುದೇ ಯೋಚನೆಯನ್ನು ಮಾಡದೆ ಏನು ಮಾಡ್ತಾರೆ, ತಮ್ಮಲ್ಲಿರ್ತಕ್ಕಂಥ ತಾಳ್ಮೆಯನ್ನು ಬಲಗೊಳಿಸ್ಕೊಂಡು, ವಿಶ್ವಾಸವನ್ನು ಬಲಗೊಳಿಸ್ಕೊಂಡು ಏನು ಮಾಡ್ತಾರೆ, ಅವರು ನೀರಿಗೆ ಧುಮುಕ್ಬಿಡ್ತಾರೆ. ಆವಾಗ ನೀರಿಗೆ ಧುಮುಕಿದಾಗ ಸಿಕ್ಕಾಪಟ್ಟೆ ರಭಸವಾಗಿರ್ತಕ್ಕಂಥ ನೀರನ್ನು ನೋಡಿ ಆ ಒಂದು ನಾವಿಕ ಏನು ಮಾಡ್ತಾನೆ, ಭಯಗೊಳ್ತಾನೆ. ನೀ ಹೋಗಬೇಡಿ ಅಂತ ಎಷ್ಟೇ ಚೀರಿದ್ರು ಸಹಿತ, ಕೂಗಿದ್ರು ಸಹಿತ ಏನು ಮಾಡ್ತಾರೆ ಅವರು, ವಿವೇಕಾನಂದರವರು ಹಿಂತಿರುಗಿ ನೋಡದೆ ಏನು ಮಾಡ್ತಾರೆ, ಆ ಬಂಡೆಯನ್ನು ತಲುಪಲಿಕ್ಕೆ ಹೋಗ್ತಾರೆ. ಯಾಕಂತ ಹೇಳಿದ್ರೆ ಅವರಲ್ಲಿರ್ತಕ್ಕಂಥ ದೃಢವಾದ ಒಂದು ಅಚಲವಾಗಿರ್ತಕ್ಕಂಥ ನಿರ್ಧಾರ ಏನು ಮಾಡ್ಕೊಂಡಿರ್ತಾರೆ, ಆ ಬಂಡೆಯನ್ನು ತಲುಪಲೇಬೇಕು ಅಂತಕ್ಕಂಥದ್ದು. ಅದಕ್ಕಾಗಿ ಅವ್ರು ತಾಳ್ಮೆಯನ್ನು ವಹಿಸ್ತಾರೆ. ಏನಾದರೂ ಆಗಲಿ ನಾನಲ್ಲಿ ಮುಟ್ತೀನಿ ಅಂತಕ್ಕಂಥ ಒಂದು ವಿಶ್ವಾಸ ಮತ್ತು ತಾಳ್ಮೆ ಅವರಲ್ಲಿ ಇರ್ತೈತಿ. ಸೊ ಏನು ಮಾಡ್ತಾರೆ ಅಂತಂದ್ರೆ ಬಂಡೆಯನ್ನು ತಲುಪ್ತಾರೆ. ನೋಡಿ, ಸುಮಾರು 400 ಮೀಟ್ರ್ ಉದ್ದ ಇರ್ತಕ್ಕಂಥ ಬಂಡೆ ಅಂದರೆ ಆ ಒಂದು ದಡಕ್ಕೂ ಮತ್ತು ಆ ಬಂಡೆಗೆ ಇರ್ತಕ್ಕಂಥ ದೂರಪ್ಪ ಅಂತಂದ್ರೆ 400 ಮೀಟ್ರ್ ಉದ್ದ ಇರ್ತೈತಿ. ಅದನ್ನು ಮುಟ್ಟಿ ಏನು ಮಾಡ್ತಾರೆ ಅವರು, ಭಾರತದ ಭವಿಷ್ಯಕ್ಕಾಗಿ ಏನು ಮಾಡ್ತಾರೆ ಅಂತಂದ್ರೆ ಯೋಜನೆ ರೂಪಿಸಲಿಕ್ಕೆ ಸಿದ್ಧರಾಗ್ತಾರೆ. ನೋಡಿರಿ, ಅದೇ ಬಂಡೆ ಇವತ್ತೇನಾಗೈತಿ ಅಂದರೆ ವಿವೇಕಾನಂದರ ಸ್ಮಾರಕ ಆಗೈತಿ. ಅವತ್ತು ಅವರು ಹಿಂದೇಟು ಹಾಕಿದರೆ ಇವತ್ತು ಏನಾಗ್ತಿರಲಿಲ್ಲ, ಭಾರತದ ಭವಿಷ್ಯವನ್ನು ನಾವು ಉಜ್ವಲವಾಗಿ ನೋಡಲಿಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ಅದಕ್ಕಾಗಿ ಪ್ರತಿಯೊಬ್ಬರೂ ಸಹಿತ ತಾಳ್ಮೆ ಮತ್ತು ವಿಶ್ವಾಸವನ್ನು ನಿಮ್ಮಲ್ಲಿ ಇಟ್ಕೊಳ್ರಿ, ತಾಳ್ಮೆ ಮತ್ತು ನಂಬಿಕೆಯನ್ನು ನಿಮ್ಮಲ್ಲಿ ಇಟ್ಕೊಳ್ರಿ. ಅಂದಾಗ ಮಾತ್ರ ಅದು ದೊಡ್ಡ ಕೆಲಸಗಳನ್ನು ಕಾರ್ಯ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತೈತಿ. ಮತ್ತೊಂದು ನುಡಿಯೊಂದಿಗೆ ನಾಳೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ತೆ.